ಎಲ್ಲರಿಗೂ ರಿಪ್ಲೈ ಮಾಡೋಕ್ಕೆ ಆಗಿರಲಿಲ್ಲ, ಅದರಿಂದ ವಿಡಿಯೋದಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ನನಗೆ ನಮ್ಮ ಫ್ಯಾಮಿಲಿಲಿ ಬಿಸ್ನೆಸ್ ತರಕ್ಕೆ ಇಷ್ಟ ಇಲ್ಲ. ಸಾಫ್ಟ್ ಮತ್ತು ಜ್ಯೂಸಿ ಡೋಕ್ಲಾ ಇವಾಗ ರೆಡಿ ಆಗಿದೆ. ಇಲ್ಲಿ ಸ್ನೋಫಾಲ್ ಆಗೋದಿಲ್ವಾ ಅಂತ. ಇದು ಟಿವಿ ಸ್ಟ್ಯಾಂಡ್ ಬಗ್ಗೆ ಕೇಳ್ತಾ ಇದ್ರಿ. ರಿಪಬ್ಲಿಕ್ ಡೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಹೋಪ್ಫುಲಿ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತು ನಾನು ಸಂಕ್ರಾಂತಿ ದಿನ ಹಾಕ್ಕೊಂಡಿದ್ದೆನಲ್ಲ ಆ ಡ್ರೆಸ್ ನೀವೆಲ್ಲರೂ ತುಂಬಾ ಇಷ್ಟಪಟ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೀವು ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇರ್ತೀರಾ. ನಾನು ಎಲ್ಲರ ಕಮೆಂಟು ಕೂಡ ನಾನು ಓದಿರ್ತೀನಿ, ಬಟ್ ಸಮ್ಟೈಮ್ಸ್ ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಎಷ್ಟೊಂದು ಜನ ಲೈಕ್ ನನ್ನ ಕಮೆಂಟಿಗೆ ಯಾಕೆ ರಿಪ್ಲೈ ಮಾಡೋದಿಲ್ಲ, ನನ್ನ ಕಮೆಂಟಿಗೆ ಕೂಡ ರಿಪ್ಲೈ ಮಾಡಿ ಅಂತ ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ. ಬಟ್ ನಾನು ಎಲ್ಲರ ಕಮೆಂಟು ಕೂಡ ಓದಿರ್ತೀನಿ, ಬಟ್ ಟೈಮ್ ಕ್ರಂಚಿಂದ ಎಲ್ಲರ ಕಮೆಂಟಿಗೂ ರಿಪ್ಲೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಅದನ್ನು ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಈ ಬಿ ಹ್ಯಾಪಿ ಫ್ಯಾಮಿಲಿದು ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಮೆಂಬರ್ ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟು. ಇಟ್ಸ್ ಅ ಹಾರ್ಡ್ ಆ್ಯಂಡ್ ಫ್ಯಾಮಿಲಿ ನಂದು. ಅದಕ್ಕೆ ನೀವು ನೋಡಿರಬಹುದು ನನ್ನ ಚಾನಲಲ್ಲಿ ನಾನು ಸ್ಪಾನ್ಸರ್ಡ್ ವೀಡಿಯೋಸ್ ಆಗಲಿ ಪ್ರಮೋಷನಲ್ ವೀಡಿಯೋಸ್ ಆಗಲಿ ಯಾವುದೂ ನನ್ನ ಚಾನಲಲ್ಲಿ ನಾನು ಮಾಡೋದಿಲ್ಲ. ಯಾಕೆಂದರೆ ಇವಾಗ ನಾನು ದುಡ್ಡು ಕೊಟ್ಟು ಯಾವುದೋ ಒಂದು ಪ್ರಾಡಕ್ಟ್ ನಾನು ತೊಗೊತಾ ಇದ್ದೀನಿ ಅಂದರೆ ಅದನ್ನು ಅಷ್ಟು ನಾನು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ರಿವ್ಯೂಸ್ನೆಲ್ಲ ನೋಡಿಬಿಟ್ಟು ತೊಗೊಂಡಿರ್ತೀನಿ. ಆ ಪ್ರಾಡಕ್ಟ್ ನನಗೆ ಅದು ಹೆಲ್ಪ್ಫುಲ್ ಆಗ್ತಾ ಇದೆ, ವರ್ಕ್ ಆಗ್ತಾ ಇದೆ ಅಂದಾಗ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ನಿಮಗೂ ಅದು ಹೆಲ್ಪ್ ಆಗಬಹುದು ಅಂತ. ಅದರ ಬದಲು ಯಾರೊಬ್ಬರು ಒಂದು ಪ್ರಾಡಕ್ಟ್ನ ಕಳಿಸಿದ್ದಾರೆ ಅಂದ ತಕ್ಷಣ ಅದನ್ನು ತೋರಿಸ್ಬಿಟ್ಟು ಸುಮ್ಮನೆ ಅದು ಚೆನ್ನಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕೆಂದರೆ ಎಲ್ಲರದ್ದು ಇಟ್ಸ್ ಅ ಹಾರ್ಡ್ ಆ್ಯಂಡ್ ಮನಿ ಅಲ್ವಾ. ಮತ್ತು ಎಷ್ಟೊಂದು ಜನ ನನಗೆ ಅಪ್ರೋಚ್ ಮಾಡ್ತಿರ್ತಾರೆ, ಲೈಕ್ ಈ ಥರ ಆ್ಯಪ್ಸ್ಗಳನ್ನ ರಿವ್ಯೂ ಮಾಡಿ ಕಾಸ್ಮೆಟಿಕ್ಸ್ ಮತ್ತು ಈ ಥರ ಲಕ್ಸುರಿ ಹ್ಯಾಂಡ್ ಬ್ಯಾಗ್ಸ್ನ ಪ್ರಮೋಟ್ ಮಾಡಿ ನಿಮ್ಮ ವೀಡಿಯೋಸಲ್ಲಿ ಅಂತ ಎಷ್ಟೊಂದು ಜನ ಅಪ್ರೋಚ್ ಮಾಡ್ತಾ ಇರ್ತಾರೆ. ಬಟ್ ನನಗೆ ಆ ಥರ ವೀಡಿಯೋಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಮ್ಮದು ಚಾನಲಲ್ಲಿ ನನಗೆ ಇವತ್ತು ಮೆಮೊರಿನ ಕ್ರಿಯೇಟ್ ಮಾಡೋದ್ರ ಜೊತೆ ಒಂದು ಸ್ಟ್ರಾಂಗ್ ಫ್ಯಾಮಿಲಿನ ಬಿಲ್ಡ್ ಮಾಡಬೇಕು ಅಂತ ಇಷ್ಟ. ನೀವೇ ನಂದು ಇನ್ಸ್ಪಿರೇಷನ್. ಒಂದು ಹೊಸ ವೀಡಿಯೋ ಮಾಡಬೇಕಾದ್ರೆ ಏನಾದ್ರು ಒಂದು ಹೊಸದಾಗಿ ಕಲಿತಾ ಇರ್ತೀನಿ. ನಂದು ಲಾಸ್ಟ್ ಇಯರ್ ವೀಡಿಯೋಸಿಗೂ ಇವಾಗಿನ ವೀಡಿಯೋಸಿಗೂ ನೋಡಿದರೆ ಐ ಹ್ಯಾವ್ ಕಮ್ ಅ ಲಾಂಗ್ ವೇ. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ ಯು ಹೇಳಬೇಕು. ನಾವೆಲ್ಲ ಸೇರಿಬಿಟ್ಟು ಒಂದು ಸ್ಟ್ರಾಂಗ್ ಬಿ ಹ್ಯಾಪಿ ಫ್ಯಾಮಿಲಿನ ಬಿಲ್ಡ್ ಮಾಡಿದ್ದೀವಿ ಅಂತ ನನಗೆ ತುಂಬಾ ಪ್ರೌಡ್ ಇದೆ. ಸಮ್ಟೈಮ್ಸ್ ನೆಗೆಟಿವ್ ಕಮೆಂಟ್ ಬಂದಾಗ್ಲೂ ನೀವೇ ನನ್ನನ್ನು ಶೀಲ್ಡ್ ಮಾಡ್ತಾ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲವ್ ಮತ್ತು ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮದು ಕಮೆಂಟ್ಸ್ ಓದಬೇಕಾದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಸಮ್ಟೈಮ್ಸ್ ಎಲ್ಲ ಕಮೆಂಟಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಅಂದರೆ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಲವ್ ಮತ್ತು ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಲವ್ ಯು ಆಲ್. ಸೊ ಇವಾಗ ಇವಾನ್ ಏನು ಮಾಡ್ತಿದ್ದಾನೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಹೌ ಆರ್ ಯು? ಏನು ಮಾಡ್ತಾ ಇದ್ದೆ ನೀನು? ಟ್ರ್ಯಾಕ್ಟರಲ್ಲಿ ಪ್ಲೇ ಮಾಡ್ತಾ ಇದ್ದ? ಎಸ್, ಇವಾನಿಗೆ ನಾನು ಮೊನ್ನೆ ಇನ್ನೂ ಹೇರ್ ಕಟ್ ಮಾಡಿದೆ, ಮನೇಲೇ ನಾನೇ ಹೇರ್ ಕಟ್ ಮಾಡಿದ್ದು. ಫುಲ್ ಶಾರ್ಟಾಗಿ ಮಾಡಿಬಿಟ್ಟಿದ್ದೀನಿ. ಏನಕ್ಕಮ್ಮ, ಏನಕ್ಕೆ ಹೇರ್ ಕಟ್ ಮಾಡ್ಕೊಂಡೆ ನೀನು? ಆ ಥರ ಬರ್ತಾಯ್ತಾ? ಅದಕ್ಕೆ ಅಮ್ಮ ಹೇರ್ ಕಟ್ ಮಾಡಿದ್ರ ನಿಂಗೆ? ಓಹ್, ಫುಲ್ ಅಷ್ಟು ಲಾಂಗ್ ಹೇರ್ ಬಂದುಬಿಟ್ಟಿತ್ತಾ ನಿಂಗೆ? ಓಕೆ. ಎಸ್, ಮತ್ತು ನಾನು ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ತೆಗಿತಾ ಇದ್ದೆ. ನೋಡ್ಬೋದು, ಕ್ರಿಸ್ಮಸ್ ಟ್ರೀಯಲ್ಲಿ ಆರ್ನಮೆಂಟ್ಸ್ ಎಲ್ಲ ತೆಗೆದಿದ್ದೀನಿ. ಇದು ಕ್ರಿಸ್ಮಸ್ ಟ್ರೀನ ಎತ್ತಿಡ್ಬೇಕು ಇವಾಗ. ಮತ್ತು ಇಲ್ಲೂ ಎಲ್ಲ ಕ್ರಿಸ್ಮಸ್ ಡೆಕೋರೇಷನ್ ಇಟ್ಟಿದ್ನಲ್ಲ ಅದು ಎಲ್ಲ ತೆಗೆದಿದ್ದೀನಿ. ಇಲ್ಲೊಂದು ಸ್ಮಾಲ್ ಕ್ರಿಸ್ಮಸ್ ಟ್ರೀ ಒಂದು ಉಳಿದಿದೆ, ಅದನ್ನೆಲ್ಲ ಎತ್ತಿಡಬೇಕು. ಮತ್ತು ನೀವು ಇದು ಟಿ ವಿ ಸ್ಟ್ಯಾಂಡ್ ಬಗ್ಗೆ ಕೇಳ್ತಾ ಇದ್ರಿ. ಇದು ಬಂದುಬಿಟ್ಟು ಫೈರ್ ಪ್ಲೇಸ್ ಟಿ ವಿ ಸ್ಟ್ಯಾಂಡ್. ಇದು ಆನ್ ಮಾಡಿ ತೋರಿಸ್ತೀವಿ ಚಿನ್ನಮ್ಮ? ಎಸ್ ಎಸ್. ಆ್ಯಕ್ಚುಲಿ ನೀವು ಎಷ್ಟೊಂದು ಜನ ಕೇಳ್ತಾ ಇದ್ರಿ, ಇದು ನಿಮ್ಮದು ಟಿ ವಿ ಸ್ಟ್ಯಾಂಡ್ನಲ್ಲಿ ಈ ಥರ ಫೈರ್ ಥರ ಬರುತ್ತಲ್ಲ ಏನದು ಅಂತ. ಇದು ಬಂದುಬಿಟ್ಟು ಎಲೆಕ್ಟ್ರಿಕ್ ಫೈರ್ ಪ್ಲೇಸ್. ಇದು ಇದರಲ್ಲಿ ನೀವು ನೋಡೋ ಹಾಗೆ ಫೈರ್ ಥರ ಕಾಣಿಸ್ತಾ ಇದೆಯಲ್ಲ, ಅದು ನಿಜವಾದ ಫೈರ್ ಅಲ್ಲ, ಜಸ್ಟ್ ಅದು ನೋಡೋಕ್ಕೆ ಫ್ಲೇಮ್ಸ್ ಥರ ಕಾಣುತ್ತೆ ಅಷ್ಟೇ. ಆದರೆ ಇದು ಬಂದುಬಿಟ್ಟು ಹೀಟರ್ ಮತ್ತು ಕೂಲರ್ ಎರಡು ಕೂಡ ಇದೆ. ಇದು ಹೀಟ್ ಕೂಡ ಮಾಡುತ್ತೆ ಮತ್ತು ಫ್ಯಾನ್ ಆನ್ ಮಾಡಿದರೆ ಕೂಲ್ ಕೂಡ ಮಾಡುತ್ತೆ. ಮತ್ತು ಆ ಕಡೆ ಈ ಕಡೆ ಎರಡು ಫ್ರೆಂಚ್ ಡೋರ್ಸ್ ಕೂಡ ಕೊಟ್ಟಿದ್ದಾರೆ. ನಮ್ಮದು ಮುಂಚೆ ಇದ್ದಿದ್ದು ಟಿ ವಿ ಸ್ಟ್ಯಾಂಡ್ ತುಂಬ ಹಳೇದಾಗಿತ್ತು, ಸೊ ಇನ್ನೊಂದು ಹೊಸ ತೊಗೋಬೇಕು ಅಂತ ನೋಡ್ತಾ ಇದ್ವಿ. ಈ ಥರ ಫೈರ್ ಪ್ಲೇಸ್ ಇದ್ದಿದ್ದು ತುಂಬಾ ಇಷ್ಟ ಆಯಿತು ನಮಗೆ. ಸಮ್ಟೈಮ್ಸ್ ನಾವು ಮನೆದು ಫುಲ್ ಎ ಸಿ ಏನೂ ಆನ್ ಮಾಡೋಕ್ಕೆ ಹೋಗೋದಿಲ್ಲ, ಜಸ್ಟ್ ಈ ಥರ ಹೀಟರ್ ಇಲ್ಲ ಇದರಲ್ಲೇ ಕೂಲರ್ನ ಆನ್ ಮಾಡ್ಕೊತೀವಿ ಅಷ್ಟೇ. ಇದನ್ನು ನೋಡೋದಕ್ಕೆ ಆ್ಯಕ್ಚುಯಲ್ ಫೈರ್ ಪ್ಲೇಸ್ ಥರ ಕಾಣುತ್ತೆ, ಆದರೆ ನಿಜವಾದ ಫೈರ್ ಏನು ಇರೋದಿಲ್ಲ ಇದರಲ್ಲಿ, ಜಸ್ಟ್ ಅದನ್ನು ನೋಡೋಕ್ಕೆ ಮಾತ್ರ ಫ್ಲೇಮ್ಸ್ ಥರ ಅನಿಸುತ್ತೆ ಅಷ್ಟೇ. ಮತ್ತು ಇದರಲ್ಲಿ ಫ್ಲೇಮ್ಸ್ ಕಲರ್ನ ನಾವು ಚೇಂಜ್ ಮಾಡ್ಕೋಬಹುದು. ಯೆಲ್ಲೋ ಕಲರ್, ಆರೆಂಜ್ ಕಲರ್, ಇಲ್ಲ ಬ್ಲೂಯಿಶ್, ಯೆಲ್ಲೋಯಿಶ್, ಆರೆಂಜ್ ಆ ಥರ ಒಂದು 4-5 ಸೆಟ್ಟಿಂಗ್ ಇದೆ. ಯಾವ ಥರ ಕಲರ್ದು ಫ್ಲೇಮ್ ಕೂಡ ನಾವು ಹಾಕೋಬಹುದು.
ಮತ್ತು ಇದನ್ನು ನಾವು ಕಾಸ್ಕೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದಂತೂ ತುಂಬಾ ಹೆವಿ ಇದೆ. ನಾವು ಆ್ಯಕ್ಚುಲಿ ಆನ್ಲೈನಲ್ಲೇ ಆರ್ಡರ್ ಮಾಡಬೇಕು ಅಂತ ನೋಡ್ತಾ ಇದ್ವಿ, ಬಟ್ ಆನ್ಲೈನಲ್ಲಿ ಅದು ಎಷ್ಟೊಂದು ದಿನದಿಂದ ಔಟ್ ಆಫ್ ಸ್ಟಾಕ್ ಅಂತಲೇ ತೋರಿಸ್ತಾ ಇತ್ತು. ಅದು ಇನ್ ಸ್ಟೋರ್ನಲ್ಲಿ ಅವೈಲಬಲ್ ಇತ್ತು. ಸೊ ಇನ್ ಸ್ಟೋರ್ನಲ್ಲಿ ಹೋಗ್ಬಿಟ್ಟು ನಾವು ಅದನ್ನು ಪಿಕಪ್ ಮಾಡ್ಕೊಂಬಂದ್ವಿ. ಆದರೆ ಅದು ತುಂಬಾ ಹೆವಿ ಇತ್ತು. ನಾವು ಅದನ್ನು ತೊಗೊಂಬರೋದಕ್ಕೆ ಒಂದು ಹರಸಾಹಸನೇ ಮಾಡಿದ್ವಿ ಅಂತ ಹೇಳ್ಬೋದು, ಅಷ್ಟು ಹೆವಿ ಇದೆ ಅದು. ಸೊ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದನ್ನ ಬೇಕು ಅಂದರೆ ಚೆಕ್ ಮಾಡಬಹುದು ನೀವು. ಮತ್ತು ನೀವು ಎಷ್ಟೊಂದು ಜನ ಈ ಸೋಫಾ ಬಗ್ಗೆನೂ ಕೇಳ್ತಾ ಇದ್ರಿ, ತುಂಬ ಚೆನ್ನಾಗಿದೆ, ಎಲ್ಲಿ ಪರ್ಚೇಸ್ ಮಾಡಿದ್ದು, ಲಿಂಕ್ನ ಶೇರ್ ಮಾಡಿ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡಿ ಕೇಳಿದ್ದೀರಾ. ಎಲ್ಲರಿಗೂ ರಿಪ್ಲೈ ಮಾಡೋಕ್ಕೆ ಆಗಿರಲಿಲ್ಲ, ಅದರಿಂದ ವಿಡಿಯೋದಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಾವು ಮೇಸಿಸಲ್ಲಿ ಪರ್ಚೇಸ್ ಮಾಡಿದ್ದು. ಇಟ್ಸ್ ಬಿನ್ ಆಲ್ಮೋಸ್ಟ್ ಲೈಕ್ 2.5 years ಆಗಿದೆ. ಇದರಲ್ಲಿ ಬ್ಯಾಕ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಮತ್ತು ಇದು ಸೆಕ್ಷನಲ್ ಸೋಫಾ ಆಗಿರೋದ್ರಿಂದ ನಮಗೆ ಹೇಗೆ ಬೇಕೋ ಆ ಥರ ನಾವು ಚೂಸ್ ಮಾಡ್ಕೋಬಹುದು. ಇನ್ನು ಇವಾಗ ಸ್ವಲ್ಪ ದೊಡ್ಡ ಮನೆಗೆ ಹೋಗಿದ್ದೀವಿ ಅಂದರೆ ಇದಕ್ಕೆ ಇನ್ನೊಂದು 2-3 ಎಕ್ಸ್ಟ್ರಾ ಸೀಟ್ನ ಆ್ಯಡ್ ಮಾಡಿಕೊಂಡು ಇನ್ನೂ ದೊಡ್ಡದು ಮಾಡ್ಕೋಬೋದು ಸೋಫಾ, ಇಲ್ಲ ಚಿಕ್ಕದು ಕೂಡ ಮಾಡ್ಕೋಬಹುದು. ಮತ್ತು ಇದು ರೆಕ್ಲೈನರ್ ಬಂದುಬಿಟ್ಟು ನಾವು 2 ರೆಕ್ಲೈನರ್ನ ಚೂಸ್ ಮಾಡಿದ್ದೀವಿ. ಇವಾಗ 2 ರೆಕ್ಲೈನರ್ಸ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಮತ್ತು ಇದು ಸೆಕ್ಷನಲ್ ಸೋಫಾ ಆಗಿರೋದ್ರಿಂದ ನಮಗೆ ರೆಕ್ಲೈನರ್ಸ್ ಬೇಡ ಅಂದರೆ ಬಿಡಬಹುದು, ಇಲ್ಲ ಎಕ್ಸ್ಟ್ರಾ ರೆಕ್ಲೈನರ್ಸ್ ಬೇಕು ಅಂದರೆ ಕೂಡ ಆ್ಯಡ್ ಮಾಡ್ಕೋಬಹುದು. ನಾವು ಎಷ್ಟು ಸೀಟ್ ಚೂಸ್ ಮಾಡ್ತೀವಿ ಮತ್ತು ಎಷ್ಟು ರೆಕ್ಲೈನರ್ಸ್ನ ಚೂಸ್ ಮಾಡ್ತೀವಿ ಅದ್ರ ಮೇಲ್ಗಡೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಒಂದು ತುಂಬಾ ಇಷ್ಟ ಆಗಿದೆ ಏನು ಅಂದರೆ ಇದರಲ್ಲಿ ಬ್ಯಾಕ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಇದನ್ನು ನಾವು ಮೇಸಿಸಲ್ಲಿ ಪರ್ಚೇಸ್ ಮಾಡಿದ್ದು. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಐಸ್ ಕ್ರೀಮ್ ರೆಡಿ ಆಯ್ತಾ? ಎಸ್, ಇವಾನ್ ನೋಡಿ ಐಸ್ ಕ್ರೀಮ್ ರೆಡಿ ಮಾಡಿದ್ದಾನೆ ಅಷ್ಟೊತ್ತಿಗೆ ಅಲ್ವಮ್ಮ? ಎಸ್, ವಾವ್, ಎಷ್ಟು ಚೆನ್ನಾಗಿದೆ ಐಸ್ ಕ್ರೀಮ್ ಇದು. ಓಕೆ, ಇವಾನ್ ಐಸ್ ಕ್ರೀಮ್ ಡ್ರಾ ಮಾಡ್ತಾ ಇದ್ದಾನಂತೆ. ನಿಂದು ಐಸ್ ಕ್ರೀಮ್ ತೋರಿಸು, ನಿಂದು ಹ್ಯಾಂಡಲ್ಲಿರೋ ಐಸ್ ಕ್ರೀಮ್ ತೋರಿಸು. ಹಾಂ, ಎಸ್, ಅದು ಐಸ್ ಕ್ರೀಮಾ? ಎಸ್, ಯಾ, ಇಲ್ಲೇ ಬ್ಯಾಕ್ ಯಾರ್ಡಲ್ಲಿ ಆಟ ಆಡ್ತಾ ಇದ್ದೀವಿ. ಇವಾನ್ ಯೂಶ್ವಲಿ ಇಲ್ಲಿ ಕುತ್ಕೊಂಡು ಏನಾರ ಬರಿತಾ ಇರ್ತಾನೆ. ಓಕೆ, ಫೋಕಸ್ ಆಗ್ತಾ ಇಲ್ಲ ಅನ್ಸುತ್ತೆ. ಎಸ್ ನೋಡಿ, ಇಲ್ಲೇನಾರ ಬರಿತಾ ಇರ್ತಾನೆ. ತುಂಬ ಚಳಿ ಆಗ್ತಿದೆ ಅಂತ ಇವಾನ್ ಒಳಗಡೆ ಹೋದ. ಇವಾಗ ವಿಂಟರ್ ಅಲ್ವಾ, ತುಂಬಾ ಚಳಿ ಇರುತ್ತೆ. ಅದು ಎಸ್ಪೆಷಲಿ ಡಿಸೆಂಬರ್ ಮತ್ತು ಜಾನ್ವರಿ ಅಂತೂ ತುಂಬಾ ಚಳಿ ಇರುತ್ತೆ. ಫೆಬ್ರವರಿ ತನಕನೂ ಚಳಿ ಇರುತ್ತೆ. ಮಾರ್ಚಿಂದ ಸ್ವಲ್ಪ ಚಳಿ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡ್ಬೋದು, ತಣ್ಣ ಗಾಳಿ ಬೀಸ್ತಾ ಇದೆ ಆ್ಯಕ್ಚುಲಿ. ಮತ್ತು ವಿಂಟರ್ ಟೈಮ್ನಲ್ಲಿ ಯಾವುದೇ ಗಿಡಗಳು ಇಲ್ಲಿ ಚೆನ್ನಾಗಿ ಬರೋದಿಲ್ಲ. ಸೊ ಮುಂಚೆ ಎಷ್ಟಿತ್ತೋ ಗಿಡಗಳು ಅಷ್ಟೇ ಇರೋದು. ನೋಡಬಹುದು, ಲೆಮನ್ ಪ್ಲ್ಯಾಂಟ್ ಮುಂಚೆ ಇತ್ತಲ್ಲ ಅದೇ ಇದು. ಅದು ಬಿಟ್ಟರೆ ಈ ಕಡೆ ಇಲ್ಲಿ ಒಂದು ರೋಸ್ ಗಿಡ ಇದೆ, ಒಂದು ಸೇವಂತಿಗೆ ಹೂವಿದೆ. ಅದು ಬಿಟ್ಟರೆ ನಾನು ಸ್ವಲ್ಪ ದಿನದ ಹಿಂದೆ ಒಂದು ಫ್ಲವರ್ ಪಾಟ್ ತಂದಿದ್ದೆ ನೋಡಿ, ಫುಲ್ಲು ಹೂ ಬಿಟ್ಟಿತ್ತು. ಅದನ್ನು ಹೊರಗಡೆ ಇಟ್ಟಿದ್ದೆ ನೋಡಿ, ಅದು ಇಲ್ಲಿಟ್ಟಿದ್ದೀನಿ ಇವಾಗ. ಸೊ ಅದೆಲ್ಲ ಒಂದು ರೌಂಡು ಹೂವೆಲ್ಲ ಬಿಟ್ಟಿದ್ದಾಗಿತ್ತು. ಸೊ ಅದನ್ನೆಲ್ಲ ಕಟ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಪ್ರಿಂಗ್ ಟೈಮ್ ಬಂದಾಗ ಅದೆಲ್ಲ ಮತ್ತೆ ಚಿಗುರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ಚ್ ಟೈಮ್ನಲ್ಲಿ ಇದೆಲ್ಲ ಚಿಗುರುತ್ತೆ. ಸೊ ಅದು ಬಿಟ್ಟರೆ ಈ ಕಡೆ ಕೂಡ ನಾನು ಏನೂ ಹಾಕಿಲ್ಲ. ವಿಂಟರ್ ಅಲ್ವಾ, ವಿಂಟರಲ್ಲಿ ಏನೂ ಚೆನ್ನಾಗಿ ಬರೋದಿಲ್ಲ ಆ್ಯಕ್ಚುಲಿ. ಸೊ ಅಲ್ಲಿ ಏನೂ ಹಾಕಿಲ್ಲ ನಾನು. ಮಾರ್ಚ್ ಅಂದರೆ ಸ್ಪ್ರಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಏನಾರ ಗಿಡಗಳನ್ನ ಹಾಕಬೇಕು. ಮತ್ತು ಜಾನ್ವರಿಲಿ ಇಲ್ಲಿ ಮಳೆ ಕೂಡ ಬರುತ್ತೆ. ಇಲ್ಲಿ ಮಳೆ ಬರುತ್ತೆ, ಬೇರೆ ಕಡೆ ಸ್ನೋಫಾಲ್ ಆಗುತ್ತೆ. ಮಳೆ ಅಂದ ತಕ್ಷಣ ನೋಡಿ, ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಫೋಕಸ್ ಆಗ್ತಾಯಿದೆಯಾ? ಎಸ್, ಸಣ್ಣಕ್ಕೆ ಇವಾಗ ಮಳೆ ಬೀಳ್ತಾ ಇದೆ. ಮತ್ತು ಎಷ್ಟೊಂದು ಜನ ಕೇಳ್ತಾ ಇದ್ರಿ ಇಲ್ಲಿ ಸ್ನೋಫಾಲ್ ಆಗೋದಿಲ್ವಾ ಅಂತ. ನಾವಿರೋ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಸ್ನೋಫಾಲ್ ಆಗೋದಿಲ್ಲ. ನಾವಿರೋದು ಕ್ಯಾಲಿಫೋರ್ನಿಯಾದಲ್ಲಿರೋ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾದಲ್ಲಿರೋದು. ಇಲ್ಲಿ ಸ್ನೋಫಾಲ್ ಆಗೋದಿಲ್ಲ. ಅದೊಂದು ಗುಡ್ ಪಾರ್ಟ್ ಅಂತ ಹೇಳ್ಬೋದು. ಒಳಗಡೆ ಹೋಗೋಣ ಬನ್ನಿ, ಮಳೆ ಬರ್ತಿದೆ ಆ್ಯಕ್ಚುಲಿ. ಅದೊಂದು ಗುಡ್ ಪಾರ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ನನಗೆ ಸ್ನೋಲಿ ಆಡೋಕ್ಕೆ ತುಂಬ ಇಷ್ಟ. ಬಟ್ ಅದು ಎವ್ರಿ ಡೇ ಅದನ್ನು ಸ್ನೋನ ಕ್ಲೀನ್ ಮಾಡಿಕೊಂಡು 1 ಸೆಕೆಂಡ್ ಹೊರಗಡೆ ಹೋಗಬೇಕು ಅಂದರೆ ಫುಲ್ ಪ್ಯಾಕ್ ಆಗಿ ಹೋಗೋದು, ಅದು ತುಂಬಾ ಕಷ್ಟ ಇರುತ್ತೆ. ಇಲ್ಲಿ ನಾವಿರೋ ಪ್ಲೇಸ್ನಲ್ಲಿ ಇವಾಗ ಸ್ನೋಫಾಲ್ ಎಲ್ಲ ಆಗೋದಿಲ್ಲ. ಸೊ ಇಲ್ಲಿಂದ ನಾವು ಒಂದು 3 hours 3.5 hours ದೂರ ಹೋದರೆ
ಅಲ್ಲಿ ಸ್ನೋ ಆಗೋ ಪ್ಲೇಸ್ ಎಲ್ಲ ಸಿಗುತ್ತೆ ನಮಗೆ. ಸೊ ಸ್ನೋಲ್ಲಿ ಆಡಬೇಕು ಅಂದಾಗ ಒಂದು 3 hours ಡ್ರೈವ್ ಮಾಡ್ಕೊಂಡು ಹೋದರೆ ಸ್ನೋಲೆಲ್ಲ ಆಟಾಡ್ಕೊಂಡು ಬರ್ಬೋದು. ಮೇ ಬಿ ನೆಕ್ಸ್ಟ್ ವೀಕೆಂಡ್ ಇಲ್ಲಾದರೂ ನೆಕ್ಸ್ಟ್ ವೀಕೆಂಡ್ ಹೋಗೋದು ಅಂತ ಅಂದ್ಕೊತಾ ಇದ್ದೀವಿ. ನೋಡೋಣ, ಅಲ್ಲಿಗೆ ಹೋದರೆ ಅದನ್ನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲಾಸ್ಟ್ ಇಯರ್ ಎಕ್ಸಾಕ್ಟ್ ಇದೇ ಟೈಮಲ್ಲಿ, ಅಂದರೆ ಜಾನ್ವರಿ ಇದೇ ಟೈಮ್ನಲ್ಲಿ ನಾವು ಅಲಾಸ್ಕಾದಲ್ಲಿದ್ವಿ. ಅಲ್ಲಂತೂ ತುಂಬಾ ಜಾಸ್ತಿ ಸ್ನೋಫಾಲ್ ಆಗುತ್ತೆ, ಲೈಕ್ -10°C ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು ಆ ಟ್ರಿಪ್ ಮಾತ್ರ. ಆ ವಿಡಿಯೋನ ನೀವು ಚೆಕ್ ಮಾಡಿಲ್ಲ ಅಂದರೆ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ತುಂಬಾ ಚೆನ್ನಾಗಿತ್ತು ಆ ಟ್ರಿಪ್ ಮಾತ್ರ, ತುಂಬ ಅಡ್ವೆಂಚರಸ್ ಆಗಿತ್ತು ಅಂತ ಹೇಳ್ಬೋದು. ಎಕ್ಸಾಕ್ಟ್ 1 year ಆಯಿತು. 1 year ಈ ಕೋವಿಡಿಂದ ನಾವೆಲ್ಲೂ ಟ್ರಾವೆಲ್ ಮಾಡಿಲ್ಲ. ನಾವು ಆ್ಯಕ್ಚುಲಿ ಅಲ್ಲಿದ್ದಾಗಲೇ ಫಸ್ಟು ಈ ಕೋವಿಡ್ ಕೇಸ್ ಎಲ್ಲ ಬಂದಿದ್ದೆಲ್ಲ ಇದಾಗಿದೆ. ಆ್ಯಕ್ಚುಲಿ ನಾವು ಸಿಯಾಟಲಿಗೆ ಹೋಗಿ ಸಿಯಾಟಲಿಂದ ಅಲಾಸ್ಕಾಗೆ ಹೋಗಿದ್ದು. ಸಿಯಾಟಲಲ್ಲಿ ಫಸ್ಟ್ ಕೋವಿಡ್ ಕೇಸ್ ಬಂದಿದೆ ಅಂತೆಲ್ಲ ನ್ಯೂಸ್ ಬರ್ತಾಯಿತ್ತು. ಫಸ್ಟ್ ಕೋವಿಡ್ ಕೇಸ್ ಅದು. ಆ್ಯಕ್ಚುಲಿ ಅಷ್ಟೊಂದು ನಮಗೆ ಗೊತ್ತಿರಲಿಲ್ಲ, ಅವಾಗಿನ್ನೂ ಕೋವಿಡ್ ಎಲ್ಲ ಅಷ್ಟೊಂದು ಗೊತ್ತಿರಲಿಲ್ಲ. ಇವಾಗಂತೂ ಕೋವಿಡ್ ಅಂತೂ ತುಂಬಾ ಜಾಸ್ತಿನೇ ಆಗ್ತಾನೇ ಇದೆ ಇಲ್ಲಿ. ಅದು ಯಾವಾಗ ಎಲ್ಲ ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ಟ್ರಾವೆಲ್ ಮಾಡೋದಂತೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಲೈಕ್ ಡೇ ಟ್ರಿಪ್, ಅಂದರೆ ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ಬರ್ತಾ ಇದ್ವಿ. ಅದೊಂದು 2 ಸತಿ ಹೋಗಿದ್ವಿ ಅಷ್ಟೇ. ಅದು ಬಿಟ್ಟರೆ ಲಾಂಗ್ ಟ್ರಿಪ್ ಹೋಗ್ದಲೇ ಎಕ್ಸಾಕ್ಟ್ 1 year ಆಗಿದೆ. ಸೊ ಗೊತ್ತಿಲ್ಲ ಇದೆಲ್ಲ ಯಾವಾಗ ಕಮ್ಮಿ ಆಗುತ್ತೆ ಅಂತ. ಸೊ ಅಲಾಸ್ಕಾ ವಿಡಿಯೋನ ಚೆಕ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ ಅದು. ಮಳೆ ಅಂದ ತಕ್ಷಣ ನೋಡಿ, ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಒಳಗಡೆ ಹೋಗೋಣ, ಇವನ್ ಏನು ಮಾಡ್ತಿದ್ದಾನೆ ಅಂತ ನೋಡೋಣ. ಇವಾಗಂತೂ ಎವ್ರಿ ಈವ್ನಿಂಗ್ ಮಳೆ ಬರ್ತಾನೆ ಇರುತ್ತೆ. ಐ ಥಿಂಕ್ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾನೆ ಅನಿಸುತ್ತೆ. ಏನು ಮಾಡ್ತಾ ಇದೆಯಮ್ಮ? ಟಿ ವಿ ನೋಡ್ತಾ ಇದೆಯಾ? ಎಸ್. ಇವಾಗ ಓದ್ಕೋಬೇಕಲ್ವಾ ನೀನು? ಓದ್ಕೊಂಡ ಟೈಮ್ ಅಲ್ವಾ ನಿಂದು? ಆ್ಯಕ್ಟಿವಿಟಿ ಟೈಮ್. ಎಸ್. ಸೊ ಒಂದು ಹೇಗೆ ಆ್ಯಕ್ಟಿವಿಟಿ ಮಾಡ್ತೀನಿ ಅಂತ ಸ್ವಲ್ಪ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಬೇಕು ಅಂದ್ಕೊತಾ ಇದ್ದೀನಿ, ಬಟ್ ಟೈಮ್ ಆಗ್ತಾಯಿಲ್ಲ. ಅದಕ್ಕೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಇವತ್ತು ಅವನಿಗೆ ಏನು ಹೇಳ್ಕೊಡ್ತೀನಿ ಅಂತ ಜಸ್ಟ್ ಹಾಗೆ ಒಂದು ಕ್ಲಿಪ್ ತೋರಿಸ್ತೀನಿ. What is this? India flag. India flag. Yes, this one. Happy Republic Day. Okay, what is this letter? H. A. Good. P. Huh. Q. Huh. Y. Huh. R. Huh. E. Huh. P. Good. U. You. E. Good. Yeah. Good. I. Good job. Good. T. Uh-huh. A. Huh. Y. Hey, good job. High five. Good job. 1, 2, 3, 4. 4 ಎಲ್ಲಿದೆ? Ear. Yes. Next one. Fish mouth. 1, 2. There. Good. Next. 1, 2, 3. Yeah. ಇದು ಬಿಟ್ಟಿಗೆ ಅಲ್ಲಿ ಮಾಡು. ಇದು ಮಾಡು. 1, 2, 3, 4, 5. Yes. Very good job. Good job. ಓಕೆ ಫ್ರೆಂಡ್ಸ್, ಇವಾನಿಗೆ ಬರೆಯಕ್ಕೆ ಕೊಟ್ಟು ಬಂದಿದ್ದೀನಿ. ಮಧ್ಯದಲ್ಲಿ ಹೋಗಿ ಚೆಕ್ ಮಾಡ್ತಾ ಇರ್ತೀನಿ. ಮತ್ತೆ ಹೊರಗಡೆ ಮಳೆ ಬರ್ತಾ ಇದೆ. ಮಳೆ ಟೈಮ್ನಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಸೊ ಇವಾಗ ಕ್ವಿಕ್ ಆ್ಯಂಡ್ ಈಸಿಯಾಗಿ ಒಂದು ಸ್ನ್ಯಾಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಡೋಕ್ಲಾ ಮಾಡ್ತಾ ಇದ್ದೀನಿ. ಇದು ಗುಜರಾತಿ ರೆಸಿಪಿ. ನಾನು ಮಾಡ್ತಾ ಇರೋದು ಇವತ್ತು ಇನ್ಸ್ಟೆಂಟ್ ಡೋಕ್ಲಾ. ಸೊ ಇದು ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು. ಇದನ್ನ ಸ್ನ್ಯಾಕ್ ಆಗಿ ತಿನ್ಕೋಬಹುದು, ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ತಿನ್ಕೊತಾರೆ. ಸೊ ಇವಾಗ ಹೇಗೆ ಮಾಡ್ತೀನಿ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಡೋಕ್ಲಾ ಮಾಡೋದು ಕಡಲೆ ಹಿಟ್ಟಿಂದ. ಸೊ ಇವತ್ತು ನಾನು 1.5 ಕಪ್ಪು ಕಡಲೆ ಹಿಟ್ಟು ಅಂದರೆ ಗ್ರಾಮ್ ಫ್ಲವರ್ ತಗೊಂಡಿದ್ದೀನಿ. ಅದನ್ನು ಸಿಫ್ಟ್ ಮಾಡ್ಕೊತಾ ಇದ್ದೀನಿ, ಸೊ ದಟ್ ಅದು ಲಮ್ಸ್ ಫಾರ್ಮ್ ಆಗೋದಿಲ್ಲ ಅಂತ. ಇಲ್ಲಾಂದರೆ ನಾವು ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡಿದಾಗ ತುಂಬಾ ಲಮ್ಸ್ ಫಾರ್ಮ್ ಆಗುತ್ತೆ, ಅದನ್ನು ಬ್ರೇಕ್ ಮಾಡೋದು ತುಂಬ ಕಷ್ಟ. ಸೊ ಇವಾಗ ಫಸ್ಟಿಗೆ ನಾವು ಸಿಫ್ಟ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಶುಗರ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು,
ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಸೊ ದಟ್ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ನೆಕ್ಸ್ಟ್ ಇದಕ್ಕೆ 1.5 ಸ್ಪೂನಷ್ಟು ಜಿಂಜರ್ ಮತ್ತು ಗ್ರೀನ್ ಚಿಲ್ಲಿನ ಚಿಕ್ಕದಾಗೆ ಚಾಪ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಹಾಫ್ ಲೆಮನ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸತಿ ನೀರು ಹಾಕ್ಕೊಂಡ್ಬಿಟ್ರೆ ಅದು ಲಂಪ್ಸ್ನ ಬ್ರೇಕ್ ಮಾಡೋದು ಕಷ್ಟ. ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕ್ಲೀನಾಗಿ ಲಂಪ್ಸ್ನೆಲ್ಲ ಬ್ರೇಕ್ ಮಾಡಿಕೊಂಡು ಅದಾದಮೇಲೆ ನಿಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ಹೋಗಿ. ನೋಡಿ ಈ ಥರ ಲಂಪ್ಸ್ನೆಲ್ಲ ಬ್ರೇಕ್ ಮಾಡ್ಕೊಂಡಾದ್ಮೇಲೆ ಇನ್ನು ಸ್ವಲ್ಪ ನೀರನ್ನ ಈ ಥರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟು ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗತ್ತೆ. ಇದಕ್ಕೆ ಇವಾಗ ನಾನು 1 ಸ್ಪೂನಷ್ಟು ಆಯಿಲ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಇದು ತುಂಬ ತೆಳ್ಳಗಿದ್ರೂ ಡೋಕ್ಲಾ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಇಲ್ಲ ಇದು ಕನ್ಸಿಸ್ಟೆನ್ಸಿ ತುಂಬ ತಿಕ್ಕಾಗಿದ್ರೂ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತು ತುಂಬ ಏನು ಬೀಟ್ ಮಾಡೋದು ಏನು ಬೇಕಾಗೋದಿಲ್ಲ. ಇವಾಗ ಇದನ್ನು ನಾನು ಒಂದು 5 to 10 ಮಿನಿಟ್ಸ್ ಹಾಗೆ ರೆಸ್ಟ್ ಆಗೋಕ್ಕೆ ಬಿಡ್ತೀನಿ. ಈ ಕಡೆ ಇವಾಗ ನಾನು ಡೋಕ್ಲಾನ ಸ್ಟೀಮ್ ಮಾಡ್ಕೊಳೋದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಸ್ಟೀಮರ್ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ಡೋಕ್ಲಾನ ಸ್ಟೀಮ್ ಮಾಡೋದಕ್ಕೆ ನಾನು ಒಂದು ರೌಂಡ್ ಕಂಟೈನರ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ಎಲ್ಲ ಕಡೆನೂ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸೊ ದಟ್ ಡೋಕ್ಲಾ ಪ್ಯಾನಿಗೆ ಸ್ಟಿಕ್ ಆಗೋದಿಲ್ಲ ಅಂತ. ಇದೇ ಥರ ಪ್ಯಾನ್ ತೊಗೋಬೇಕು ಅಂತ ಏನಿಲ್ಲ. ಈ ಥರ ಕೇಕ್ ಟಿನ್ ತೊಗೋಬಹುದು, ಇಲ್ಲಾಂದರೆ ಯಾವುದೇ ಥರ ಬೇಕಿಂಗ್ ಪ್ಯಾನ್ನ ಯೂಸ್ ಮಾಡ್ಬೋದು. ಸ್ಕ್ವೇರ್, ಸರ್ಕಲ್ ಯಾವುದೇ ಥರ ಶೇಪಿನ ಕೂಡ ತೊಗೋಬೋದು. ಜಸ್ಟ್ ಅದು ಸ್ಟೀಮ್ ಮಾಡೋ ಥರ ಇರಬೇಕು. ಈ ಕಡೆ ನಾವು ಬ್ಯಾಟರ್ನ ರೆಸ್ಟ್ ಆಗೋಕ್ಕೆ ಬಿಟ್ಟಿದ್ವಲ್ಲ, ಅದಕ್ಕೆ ಇವಾಗ ನಾನು ಈನೋ ಫ್ರೂಟ್ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ನಾನು ರೆಗ್ಯುಲರ್ ಈನೋ ತೊಗೊಂಡಿದ್ದೀನಿ ಸೊ ದಟ್ ಇದರಲ್ಲಿ ಏನೂ ಫ್ಲೇವರ್ ಇರೋದಿಲ್ಲ. ಇದನ್ನು ನಾನು 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನೀವು ನೋಡಬಹುದು ನಾನು ಬ್ಯಾಟರಿಗೆ ಇದು ಈನೋ ಹಾಕಿದ ತಕ್ಷಣ ಆ ಬ್ಯಾಟರ್ ಫುಲ್ ಫ್ಲಫಿ ಕನ್ಸಿಸ್ಟೆನ್ಸಿ ಬರುತ್ತೆ. ಮೇಕ್ ಶೂರ್ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾಗ ಆ ಬ್ಯಾಟರ್ ಏರಿ ಮತ್ತು ಫ್ಲಫಿ ಕನ್ಸಿಸ್ಟೆನ್ಸಿ ಬರುತ್ತೆ. ಬ್ಯಾಟರ್ ಸೈಜ್ ಡಬಲ್ ಆಗುತ್ತೆ. ಮತ್ತು ನೀವು ಈನೋ ಇಲ್ಲ ಅಂದರೆ ಬೇಕಾದರೆ ಬೇಕಿಂಗ್ ಸೋಡಾ ಇಲ್ಲ ಬೇಕಿಂಗ್ ಪೌಡರ್ ಕೂಡ ಯೂಸ್ ಮಾಡಬಹುದು. ಬಟ್ ಈನೋ ಯೂಸ್ ಮಾಡೋದ್ರಿಂದ ಡೋಕ್ಲಾ ಫುಲ್ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ಮತ್ತು ಇದು ಇನ್ಸ್ಟೆಂಟ್ ಡೋಕ್ಲಾ ಆಗಿರೋದ್ರಿಂದ ನಾವು ಈನೋ ಯೂಸ್ ಮಾಡ್ತಾ ಇದ್ದೀವಿ. ನೋಡಬಹುದು ಇದು ಬ್ಯಾಟರ್ ಬಂದ್ಬಿಟ್ಟು ಫುಲ್ ಫ್ಲಫಿ ಕನ್ಸಿಸ್ಟೆನ್ಸಿ ಬಂದಿದೆ. ಇವಾಗ ಈ ಬ್ಯಾಟರ್ನ ನಾವು ಆಯಿಲ್ ಅಪ್ಲೈ ಮಾಡಿಟ್ಟಿದ್ವಲ್ಲ ಆ ಕಂಟೈನರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ನಾವಿವಾಗ ಸ್ಟೀಮ್ ಕುಕ್ ಮಾಡಬೇಕು. ಒಂದು 15 to 20 ಮಿನಿಟ್ಸ್ ಅಷ್ಟು ಸ್ಟೀಮ್ ಮಾಡಿದ್ರೆ ಸಾಕಾಗತ್ತೆ. ನೋಡಬಹುದು ವಾಟರ್ ಬಾಯ್ಲ್ ಆಗ್ತಾ ಇದೆ. ಇದನ್ನು ಇವಾಗ ಇದರೊಳಗಡೆ ಇಟ್ಕೊಂಡ್ಬಿಟ್ಟು ಲಿಡ್ನ ಕವರ್ ಮಾಡಿಬಿಟ್ಟು ಒಂದು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ 15 to 20 ಮಿನಿಟ್ಸ್ ಅಷ್ಟು ಸ್ಟೀಮ್ ಮಾಡ್ಕೊತೀನಿ. ಅದು ಸ್ಟೀಮ್ ಆಗೋತ್ತಿಗೆ ಈ ಕಡೆ ನಾನು ತಡ್ಕ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ. ಇದು ಸಾಸಿವೆ ಸ್ಪ್ಲಾಟರ್ ಆದಂಗೆ ನಾವು ಒಂದು 3 to 4 ಗ್ರೀನ್ ಚಿಲ್ಲೀಸ್ನ ಹಾಕ್ಕೊಳ್ಳೋಣ. ಇದನ್ನು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಸ್ಲಿಟ್ ಮಾಡ್ಕೊಂಡು ಹಾಕ್ಕೊಂಡ್ರು ಸಾಕಾಗುತ್ತೆ. ಇದು ಅಷ್ಟೊಂದು ಖಾರ ಇಲ್ಲ ಗ್ರೀನ್ ಚಿಲ್ಲೀಸು, ಅದಕ್ಕೆ ನಾನು ಒಂದು 3 to 4 ಯೂಸ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್, ಇದಕ್ಕೆ ಸ್ವಲ್ಪ ಹಿಂಗ್ ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ನಾನು ಇದಕ್ಕೆ 1/2 ಕಪ್ನಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ. ನೀರು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ 1 ಸ್ಪೂನಷ್ಟು ಶುಗರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಬ್ಯಾಟರಿಗೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿದ್ವಿ, ಸೊ ಇಲ್ಲಿ ಜಸ್ಟ್ 1 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ನಾನು ಆಫ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ತಡ್ಕ ಪ್ರಿಪೇರ್ ಆಗಿದೆ. ಈ ಕಡೆ ಡೋಕ್ಲಾ ಕೂಡ ಸ್ಟೀಮ್ ಆಗಿ ರೆಡಿ ಆಗಿದೆ. ನಾವು ಈ ಥರ ಫೋಕ್ ಇಲ್ಲ ಟೂತ್ ಪಿಕ್ ಇನ್ಸರ್ಟ್ ಮಾಡಿಬಿಟ್ಟು ನೋಡಬಹುದು. ಈ ಥರ ಕ್ಲಿಯರ್ ಆಗಿ ಬಂದರೆ ಅದು ಕುಕ್ ಆಗಿದೆ ಅಂತ. ಇದನ್ನು ನಾನು ಎಕ್ಸಾಕ್ಟ್ 17 ಮಿನಿಟ್ಸ್ ಕುಕ್ ಮಾಡಿದ್ದೀನಿ. ಸೊ ಇದು ಇವಾಗ ರೆಡಿ ಆಗಿದೆ. ಇದನ್ನು ಹೊರಗಡೆ ತಗೊಂಡ್ಬಿಡೋಣ.
ನಾನಿವಾಗ ನೈಫ್ ಯೂಸ್ ಮಾಡಿಬಿಟ್ಟು ಸೈಡ್ಸಲ್ಲಿ ಈ ಥರ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ, ಸೊ ದಟ್ ನಾವು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಇವಾಗ ಇದ್ರ ಮೇಲೆ ತಡ್ಕ ಹಾಕೊಳೋದಕ್ಕಿಂತ ಮುಂಚೆ ನಾನು ಕಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತೀನಿ. ನೋಡಬಹುದು ಎಷ್ಟು ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ. ಇವಾಗ ಇದ್ರ ಮೇಲೆ ತಡ್ಕ ಹಾಕೋಣ. ಇದು ಆ್ಯಕ್ಚುಲಿ ತುಂಬಾನೇ ಅದು ಜ್ಯೂಸ್ನ ಕುಡ್ಕೊಳುತ್ತೆ. ನೀವು ಬೇಕಾದ್ರೆ ಒಂದ್ಸತಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇನ್ನೂ ಸ್ವಲ್ಪ ಈ ತಡ್ಕನ ಹಾಕೋಬಹುದು. ನೋಡಿ ಎಲ್ಲ ಕಡೆನೂ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಗಾರ್ನಿಷ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಫ್ರೆಶ್ ಕಾಯಿ ತುರಿ ಇದ್ರೆ ಅದನ್ನು ಕೂಡ ಇದ್ರ ಮೇಲ್ಗಡೆ ಹಾಕೋಬಹುದು. ಸೊ ನೋಡಿ ನಮ್ಮದು ಸಾಫ್ಟ್ ಮತ್ತು ಜ್ಯೂಸಿ ಢೋಕ್ಲಾ ಇವಾಗ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಬೇಕಾದ್ರೆ ಖಾರ ಚಟ್ನಿ ಜೊತೆ ಇಲ್ಲ ಸ್ವೀಟ್ ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಆ್ಯಕ್ಚುಲಿ ನಾನು ಸ್ವೀಟ್ ಚಟ್ನಿ ಮಾಡಿದೆ ಇದರ ಜೊತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.